ಲೆಕ್ಟರ್ಸ್ ಹೇಗಿದ್ದೀರಾ? ಇವತ್ತೇನಂದರೆ ಆಗಲೇ ಇದು ಊಟ ಇದೆ, ಸಾರು ಪಲ್ಯ. ಆದರೆ ನಾನು ನಮ್ಮಮ್ಮನ ಕೇಳಿದ್ದೆ ಏನೋ ಇವತ್ತು ಲಿಕ್ವಿಡಿ ತಿನ್ನೋಣ ಅಂತ. ಅದಕ್ಕೆ ನಮ್ಮಮ್ಮ ಹೇಳಿದ್ರು ರಾಗಿ ಸೂಪ್ ಮಾಡ ಕುಡಿತೀಯಾ ಅಂತ ಕೇಳಿದ್ರು. ನಾನು ಅಂದೆ ಕುಡಿತೀನಿ ಅಂತ. ಇವಾಗ ಅದೇ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಬನ್ನಿ. ರಾಗಿ ಸೂಪ್ ಮಾಡೋದಕ್ಕೆ ಇಷ್ಟು ವೆಜಿಟೇಬಲ್ಸು ಏನೇನಿದೆ ಅಂತ ನೀವೇ ನೋಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟ್, ಮಶ್ರೂಮ್, ಆನಿಯನ್, ಬಟಾಣಿ. ಬೀನ್ಸ್ ಅದ್ರ ಜೊತೆ ಒಂದು 2 ಸ್ಪೂನಷ್ಟು ರಾಗಿ ಹಸಿಟ್ಟು. ಸೊ ಇವಾಗ ಕಡಾಯಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಬಟರ್ ಹಾಕೊಳ್ಳೋಣ. ಬಟರ್ ಹಾಕೊಂಡಿದ್ದೀವಿ. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ಹಾಕ್ಕೊಳ್ತಾ ಇದ್ದೀವಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿದು ಮೆಣಸಿನ್ಕಾಯಿ. ಮನೇಲಿ ಬಸ್ಸಾರು, ಅದ್ರ ಜೊತೆ ಸೂಪರ್ ಪಲ್ಯ ಇದೆ. ನಮ್ಮ ಮೇಡಮ್ಗೆ ಲಿಕ್ವಿಡ್ ಆಗಿ ಏನನ್ನ ಡಿನ್ನರ್ ಮಾಡಬೇಕಲ್ಲ ಅಂತ ಹೇಳಿ ಇವಾಗ ಇದಕ್ಕೆ ಆನಿಯನ್ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಯಿತು. ಫ್ರೈ ಆಗಿದ ತಕ್ಷಣ ಆನಿಯನ್ ಹಾಕೊಳ್ಳೋಣ. ಆನಿಯನ್ ನೋಡ್ತಿದ್ರೆ ಫಸ್ಟ್ ನೋಡಿದ್ರೆ ಬೇಡ ಖಾರ ಅನ್ಸುತ್ತೆ ಅಂತ, ಆಮೇಲೆ ತಿನ್ಬೇಕಾದ್ರೆ ನೋಡಿದ್ರೆ ಸ್ವೀಟ್ ಆಗಿರುತ್ತೆ. ಯಾವುದು ನಾವು ಜಾಸ್ತಿ ಇದು ಮಾಡೋದು ಬೇಡ, ಜಸ್ಟ್ ಎಲ್ಲನೂ ಸ್ವಲ್ಪ ಕುಕ್ ಆದರೆ ಸಾಕು. ಸೊ ಇವಾಗ ಎಲ್ಲ ವೆಜಿಟೇಬಲ್ಸು ಹಾಕೊಂಡ್ಬಿಡ್ತೀನಿ. ಮಶ್ರೂಮ್, ಕ್ಯಾರೆಟ್, ಬೀನ್ಸ್, ಪೀಸ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ. ಸೊ ಇವಾಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಜೊತೆ ಒಂದಿಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಕುಕ್ ಆಗೋಕೆ ಬಿಡೋಣ. 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸು. ತರಕಾರಿ ಅಷ್ಟು ಕುಕ್ ಆಗೋವರೆಗೂ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ಇವಾಗ ನಮ್ಮ ವೆಜಿಟೇಬಲ್ಸ್ ಕುಕ್ ಆಗಿದೆ. ರಾಗಿ ಹಸಿಟ್ಟು ಹಾಕೋದ್ರಿಂದ ನೀರು ಜಾಸ್ತಿ ಹಾಕಬೇಕು, ಅದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೀವಿ ನಾವು. ಸೂಪ್ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ರಾಗಿ ಹಸಿಟ್ಟಲ್ಲೂ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿ ಹಾಕಿದ್ರೆ ಅದು ಗಟ್ಟಿ ಆಗುತ್ತಲ್ವ. ಇವಾಗ ಇದನ್ನು ಜಾಸ್ತಿ ನೀರು ಹಾಕಿ ಬಿಟ್ಟಿದ್ದೀವಿ, ಅದನ್ನು ಕಲಿಸ್ಕೊಳ್ಳೋಣ. ಅದನ್ನು ಕಲಿಸ್ಕೊಳ್ಳೋಲ್ಲ, ರಾಗಿ ಹಸಿಟ್ಟನ್ನ ಕಲಸು. ರಾಗಿ ನೀನೇ ಕಲಿಸ್ತೀಯಾ? ರಾಗಿಗೆ ನೀರು ಆ್ಯಡ್ ಮಾಡ್ಕೋಬೇಕು. ಕ್ಲೀನಾಗಿ ಲಂಪ್ಸ್ ಇಲ್ದಿರಂಗೆ ಕಲಸು. ಕ್ಲೀನಾಗಿ ಲಂಪ್ಸ್ ಇಲ್ದಿರಂಗೆ ಕಲಿಸ್ಕೊಂಡು ಇದು ಬಾಯ್ಲಿಂಗ್ ಸ್ಟೇಜಲ್ಲಿ ಅದನ್ನು ಇದ್ಬೇಡ. ಇದು ಬಾಯ್ಲ್ ಬರೋಕ್ಕೆ ವೆಯ್ಟ್ ಮಾಡೋಣ. ಇವಾಗ ಕುದೀತಿದೆ. ಇವಾಗ ರಾಗಿದು ಮಿಕ್ಸ್ಚರ್ ಆ್ಯಡ್ ಮಾಡ್ಕೊಳ್ಳೋಣ. ಕಲಿಸ್ತಾ ಇರ್ತೀಯಾ? ಇವಾಗ ಇದನ್ನು ರಾಗಿ ಹಾಕಿದ್ದೀವಲ್ಲ, ಇವಾಗ ಇದನ್ನು ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಯಾಕಂದರೆ ರಾಗಿ ಸ್ವಲ್ಪ ಗಟ್ಟಿ ಆಗುತ್ತಲ್ಲ. ಸೂಪ್ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಆಫ್ ಮಾಡ್ಕೊಂಡ್ಬೇಡ. ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಇದೆ. ಒಂದು ರಾಗಿ ಸ್ವಿಮ್ಮಿಂಗ್ ಪೂಲ್ ಥರ ಇದೆ, ಅದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದಾರೆ. ಇದಕ್ಕೆ ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ಹಾಕೋಬೋದು ನೀವು. ಮಶ್ರೂಮ್, ಟೋಫು, ಸ್ವೀಟ್ ಕಾರ್ನ್ ಯಾವ ಥರ ಬೇಕಾದರೂ ಹಾಕೋಬೋದು. ಯಾವ ಕಾಂಬಿನೇಷನ್ ಮನೇಲಿ ಯಾವುದಿದೆಯೋ ಅದು. ಕನ್ಸಿಸ್ಟೆನ್ಸಿ ಏನೇನ ಕನ್ಸಿಸ್ಟೆನ್ಸಿ ಬರಲ್ಲ ಅಂತ ಸುಮ್ಮನೆ. ಕನ್ಸಿಸ್ಟೆನ್ಸಿನ ಇವಾಗ ನೋಡಿ ಈ ಥರ ಆಗಿದೆ. ಇದು ಕುಕ್ ಆಗಿದೆ. ಈ ಸ್ಟೇಜಲ್ಲೇ ಟೇಸ್ಟ್ ನೋಡ್ಕೊಂಡ್ಬಿಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸ್ಟವ್ ಆಫ್ ಮಾಡಿಕೊಂಡು ಡಿಶ್ ಔಟ್ ಮಾಡೋಣ.
ಇವಾಗ ನನ್ನದು ಸೂಪ್ ರೆಡಿ ಆಗಿದೆ. ಇದಕ್ಕೆ ನಾನು 2 ಡ್ರಾಪ್ಸ್ ಆಫ್ ಲೆಮನ್ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೇಡಿ, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಆ್ಯಡ್ ಮಾಡ್ಕೊ, ಆಮೇಲೆ ತಿನ್ನೋಕ್ಕಾಗ್ದಿರಂಗೆ ಮಾಡ್ಕೋಬೇಡ. ಎಸ್ 1 2 3 ಡ್ರಾಪ್ಸ್. ಚಳಿ ಇರೋದ್ರಿಂದ ವೆಜಿಟೇಬಲ್ಸು ಇದೆ, ರಾಗಿನೂ ಇದೆ, ಎಲ್ಲ ಮಾಡ್ಕೊಳ್ಳಿ. ಲೆಟ್ಸ್ ಸಿ ದ ಟೇಸ್ಟ್. ಏನು ಇಂಗ್ಲೀಷ್ ಮಾತಾಡ್ತೀವಿ? ವಾವ್, ಸೂಪರ್ ಆಗಿದೆ. ನೋಡಕ್ಕೆ ರಾಗಿ ಸೂಪ್ ಥರ ಇದೆ, ಅದರ ಟೇಸ್ಟ್ ಮಾತ್ರ ಮ್ಯಾಂಚೋ ಸೂಪ್ ಥರ ಇದೆ. ಯಾವ ಥರ? ಮ್ಯಾಂಚೋ ಸೂಪ್. ಸೂಪ್. ನೀವು ರಾಗಿ ಸೂಪ್ನ ಟ್ರೈ ಮಾಡಿ, ಮ್ಯಾಂಚೋ ಸೂಪ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.